ನಿನ್ನ ಜೊತೆಯಲಿ ಜೊತೆಯಲಿ. ಸೀನಿಯರ್ ಏನಾದ್ರೂ ಮಾತಾಡ್ರೆ. ನಿಮ್ಮೂರು ನನಗೆ ತುಂಬಾ ಇಷ್ಟ ಆಯ್ತು ಕಣ್ರೆ. ಎಂಥ ಒಳ್ಳೆ ಗ್ರೀನ್ರಿ, ತೋಟ ಬೆಟ್ಟ ಕಾಡು ಹೊಳೆ. ವಾವ್, ನಿಮ್ಮೂರಂತೂ ಸೂಪರೋ ಸೂಪರ್. ನನ್ನ ಸೀನಿಯರ್ ಇಂಥ ಕಡೆ ಹುಟ್ಟಿದಾರ ಅಂತ ಫುಲ್ ಹೆಮ್ಮೆ ಆಯ್ತು ಕಣ್ರಿ ನನಗೆ. ಬಟ್ ನಿಮ್ಮೂರಲ್ಲಿ ಬೇಜಾರು ಆಯ್ತು. ನೀವು ಹುಟ್ಟಿರೋ ಊರಲ್ಲಿ ಇಂಥವ್ರು ಇದ್ದಾರಾ? ಯಾಕೆ? ಅಂಥದ್ದೇನಾಯ್ತು? ನಾನು ಈ ಊರಿನ ಅಳಿಯ ಅನ್ನೋ ಮರ್ಯಾದೆನೇ ಸಿಗ್ಲಿಲ್ಲ ನನಗೆ. ಒಬ್ರು ಮನೆಗೆ ಹೋದ್ರೆ ಒಳಗೆ ಕರೆಯೋದು ಬಿಟ್ಟು ಸೌಜನ್ಯನೂ ಇಲ್ಲದೆ ಮನೆಯಿಂದ ಆಚೆಗೆ ಹಾಕ್ಬಿಟ್ರು. ಏನು? ಯಾರ ಮನೆಗೆ ಹೋಗಿದ್ದೆ? ಅದೇ ಕಣ್ರಿ, ಇವರಲ್ಲಿ ಪವಿತ್ರ ಅನ್ನೋರು ಇದಾರಲ್ಲ, ಅವ್ರನ್ನ ಹುಡ್ಕೊಂಡು ಅವ್ರ ಮನೆಗೆ ಹೋಗಿದ್ದೆ. ಮಾತಾಡ್ಸಕ್ಕೂ ಬಿಡ್ಲಿಲ್ಲ, ಎಲ್ಲರೂ ಸೇರಿ ನನ್ನ ಆಚೆಗೆ ಹಾಕ್ಬಿಟ್ರು. ಬಟ್ ಸೀನಿಯರ್, ಒಂದು ಸಮಾಧಾನ ಏನಂದ್ರೆ ಇದು ನಿಮ್ಮೂರು. ಸೊ ಯಾರಾದ್ರೂ ಗೊತ್ತಿದ್ರೆ ಹೇಳ್ರಿ. ಅವ್ರ ಹೆಲ್ಪ್ ತಗೊಂಡು ಪವಿತ್ರನ ಮನೆಯವ್ರ ಜೊತೆ ಮಾತಾಡಿ ಆ ಹುಡುಗಿನ ಕರ್ಕೊಂಡು ಬಂದು ರಂಜಿತ್ ಮುಂದೆ ನಿಲ್ಲಿಸ್ತೀನಿ. ಯಾರಾದ್ರೂ ಇದ್ದಾರಾ? ಇದ್ದಾರೆ ಕಣ. ಅತ್ತೆ ಮಾವ ಚಿಕ್ಕಮ್ಮ ಎಲ್ಲರೂ ಇದ್ದಾರೆ. ಆದರೆ ಯಾರ ಬಗ್ಗೆನೂ ಹೇಳೋ ಹಾಗಿಲ್ಲ. ಹೇಳಿದ್ರೆ ನಮ್ಮಿಬ್ರು ಲೈಫು ಕೊನೆ ಆಗುತ್ತೆ. ಇದ್ರೆ ಅಲ್ವೇನೋ ಹೇಳಕ್ಕೆ? ಯಾರೂ ಇಲ್ಲ. ಏನ? ಯಾರು ಇಲ್ವಾ? ರೀ, ಅದು ಹೇಗ್ರಿ ಸಾಧ್ಯ? ನಿಮ್ಮೂರಲ್ಲಿ ನಿಮ್ಗೆ ಗೊತ್ತಿರೋರೇ ಯಾರಿಲ್ವಾ? ತಿನ್ನಕ್ಕೂ ಗತಿ ಇಲ್ಲದೆ, ಯಾರ ಹಂಗಲ್ಲೂ ಇಲ್ಲದೆ ತುಂಬ ಕಷ್ಟದಲ್ಲಿ ಬೆಳೆದಿದ್ದು. ಅದಕ್ಕೆ ನಮ್ಮವರು ಅಂತ ಯಾರೂ ಇಲ್ಲ. ರೀ ಸೀನಿಯರ್, ಯಾಕ್ರಿ ಸುಮ್ಮನೆ ಕ್ಯಾಸೆಟ್ ಹಾಕೋತಿದ್ದೀರಾ? ಹೋಗ್ಲಿ ಬಿಡ್ರಿ, ಯಾರಿಲ್ಲ ಅಂದೇನು. ನಾನೇ ಹೋಗಿ ಮಾತಾಡ್ತೀನಿ, ಆ ಹುಡುಗಿನ ಕರ್ಕೊಂಡು ಬರ್ತೀನಿ. CMಗೆ ಹಾಕಿರೋ ಸವಾಲಾಗಿ ಎತ್ಕೊಂಡು ಬಂದೇ ಬರ್ತೀನಿ. ನೀವು ಜಾಸ್ತಿ ಫೀಲ್ ಮಾಡ್ಕೋಬೇಡ್ರಿ, ಆರಾಮಾಗಿ ತಾಚಿ ಮಾಡಿ. ಬಾಯ್ ಪುಟ್ಟು, ಟೇಕ್ ಕೇರ್. ನೀನು ಅಲ್ಲಿಂದ ಸೋತ್ ಬರೋವರೆಗೂ ನಾನು ಹೇಗೆ ಆರಾಮಾಗಿರಲಿ? ಹುಡ್ಕೊಂಡು ಹೋಗಿದ್ ಕಡೆ ಎಲ್ಲ ಜನ ಸಾಯ್ತಾ ಇದಾರೆ. ಏನ್ ನಡೀತಿದೆ? ಅದು ನನ್ ಕಣ್ಮುಂದೆ ಏನ್ ನಡೀತಿದೆ ಈ ಊರಲ್ಲಿ? ಸರ್, ಮತ್ತೊಂದು ಜೀವ ಹೋಗೇ ಬಿಡ್ತು. ಏನಯ್ಯ ನಿಂತು ದಿನ ಏನಾದ್ರೂ ಒಂದು ಕತೆ ಹೇಳ್ಕೊಂಡು ನನ್ನ ರೋದನೆ ಕೊಡ್ತಾ ಇದೆಯಲ್ಲ? ಸರ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡ್ಲು. ಏನು? ಸೂಸೈಡಾ? ಯಾವ ಹುಡುಗಿ ಎಲ್ಲಿ ಸೂಸೈಡ್ ಮಾಡ್ಕೊಂಡು? ಪವಿತ್ರ ಸರ್. ತೆರಿಕೆ. ಹೇಯ್, ಮೊದ್ಲು ಇವನು ಒದ್ದು ಒಳಗಾಕ್ರೋ. ಏನು ಆಟ ಆಡ್ತಾ ಇದ್ದಾನೆ ದಿನ ನಮ್ಮ ಜೊತೆ? ಮೊನ್ನೆ ನೋಡಿದ್ರೆ ಪವಿತ್ರ ಕಾಣ್ತಿಲ್ಲ ಅಂದ, ನಿನ್ನೆ ನೋಡಿದ್ರೆ ಪವಿತ್ರ ಬಲಿಯಾದ್ಲು ಅಂದ್ರ, ಇವತ್ತು ನೋಡಿದ್ರೆ ಪವಿತ್ರ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಇದ್ದಾನೆ. ಇವನು ನಿಜವಾಗ್ಲೂ ಮೆಂಟಲ್ ಗಿರಾಕಿ ಕಣ್ರಿ. ಮೊನ್ನೆ ಮಿಸ್ ಆದವಳು ನಿನ್ನೆ ಬಲಿಯಾಗಿ ಮತ್ತೆ ಇವತ್ತು ಮನೆಯಲ್ಲಿ ಸೂಸೈಡ್ ಮಾಡ್ಕೊಂಡ ಮಿಸ್ಟರ್ ರಿಪೋರ್ಟರ್ ಅಭಯಶೇಖರ್. ಸರ್, ನಾನು ಹೇಳ್ತಿರೋದು ನಿಮ್ಗೆ ಯಾಕೆ ಅರ್ಥನೇ ಆಗ್ತಿಲ್ಲ? ಈ ಪವಿತ್ರನೇ ಬೇರೆ, ಅವರಿಬ್ರೇ ಬೇರೆ. ನೀವು ರಿಪೋರ್ಟ್ರಾ?
ಇಲ್ಲ ಅಂದರೆ ಯಾವುದನ್ನ ಸಸ್ಪೆನ್ಸ್ ಸಿನಿಮಾಗೆ ಕತೆ ಬರೆಯೋ ರೈಟ್ರಾ? ದಿನಕ್ಕೊಂದು ಹೆಣ್ಣಿನ ಬಗ್ಗೆ ಕತೆ ಕಟ್ಕೊಂಡು ಅದನ್ನ ಕೇಳೋರು ಯಾರು ಇಲ್ಲ ಅಂತ ನಮ್ಮ ಹತ್ರ ಬರ್ತಾ ಇದ್ರಾ? ನಾವಿಲ್ಲೇನು ಕೆಲಸ ಇಲ್ಲದೆ ಓತ್ಲಾ ಹೊಡಿತಾ ಇರೋ ಬಫೂನ್ಗಳು ಅನ್ಕೊಂಡ ಬದ್ಮಾಶ್. ಸರ್ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಪ್ಲೀಸ್. ಆಗ್ತಿರೋದಲ್ಲಿ ನನಗೆ ಗೊತ್ತಿಲ್ಲ ಏನೇನೋ ನಡೀತಿದೆ. ಬಟ್ ನಾನು ಇವತ್ತು ಕಣ್ಣಾರೆ ನೋಡಿದ್ದು ಆ ಪವಿತ್ರನ ಮನೇಲೆ. ಅವ್ರ ಅಪ್ಪ ಅಮ್ಮನೂ ಗೋಳಾಡ್ತಿದ್ರು ಸರ್. ಹುಡುಗಿನ ಬಲವಂತವಾಗಿ ದೇವದಾಸಿ ಮಾಡಕ್ ಹೊರಟಿದ್ರು. ಪಾಪ ಹುಡುಗಿಗೆ ಇಷ್ಟ ಇಲ್ಲ ನೇಣು ಹಾಕೊಂಡು ತಡಿ ಅಷ್ಟಲ್ಲಿ ಸತ್ತೇ ಹೋದ್ಲು ಸರ್. All of you just shut up. Shut up, okay? ಪೊಲೀಸ್ನವರಾಗಿ ಒಂದು ಅಮಾಯಕ ಜೀವ ಹೋಗಿದೆ ಅಂತಂದ್ರೆ ಹಿಂಗ್ ನಗಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ? ಯಾಕೆ ನೀವ್ ಯಾರು ನಾನು ಹೇಳಿದ್ರೆ ನಂಬ್ತಿಲ್ಲ? ಹೇಯ್ ನಿಲ್ಸ ನಿನ್ ಡ್ರಾಮಾನ. ತಲೆ ಸರಿ ಇದ್ದೋನ್ ಬಂದು ನಡೆದಿರೋದನ್ನ ನಡೆದಿರೋ ಥರ ಹೇಳಿದ್ರೆ ನಂಬ್ತೀವಿ. ಆದರೆ ನಿನ್ನಂಥ ತಲೆ ಕೆಟ್ಟಿರೋನ್ ಬಂದು ಅದು ಇದು ಕತೆ ಕಟ್ಕೊಂಡು ಹೇಳಿದ್ರೆ ನಂಬೋದಿಕ್ಕೆ ನಾನೇನೋ ಹುಚ್ಚ ಅನ್ಕೊಂಡ. ಇದೇ ಕೊನೆ. ಇನ್ನೊಂದು ಸಲ ಅದು ಇದು ಕತೆ ಕಟ್ಕೊಂಡು ಬಂದು ಹೇಳಿದ್ರೆ ಮಗನೇ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಹೋಗ್ತಾ ಇರೋ. ಸರ್ ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್. ಇದೊಂದು ಸಲ ನೀವು ನನ್ನ ಜೊತೆ ಆ ಜಾಗಕ್ಕೆ ಬಂದ್ರೆ ನಾನು ಹೇಳಿರೋದು ಅಷ್ಟು ಸತ್ಯ ಅಂತ ನಿಮ್ಗೆ ಗೊತ್ತಾಗತ್ತೆ. ನೋಡಿ ಇದೇ ಕೊನೆ. ನೀನು ಹೇಳ್ದಂಗೆ ಏನಾದರೂ ಅಲ್ಲಿ ನಡೆದಿಲ್ಲ ಅಂದ್ರೆ ಮಗನೇ ನಿನಗೆ ಅಲ್ಲೇ. ಕಾನ್ಸ್ಟೇಬಲ್ ಸರ್ ಪ್ಲೀಸ್ ನನ್ನನ್ನು ನಂಬಿ. ಇಲ್ಲೇನೋ ಗೋಲ್ಮಾಲ್ ನಡೆದಿದೆ. ಆ ಹುಡುಗಿನ ಏನ್ ಹಾಕೊಂಡು ಸತ್ತಿದ್ದನ್ನ ನನ್ನ ಕಣ್ಣಾರೆ ನೋಡ್ದೆ. ರೀ ಹೋಗಿ ಆ ಪಕ್ಕದ ಮನೆ ಕರ್ಕೊಬನ್ರಿ. ಓಕೆ ಸರ್. ಸರ್ ಮೋಸ್ಟ್ಲಿ ಆ ಪವಿತ್ರನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿರ್ಬೇಕು. ಏನಪ್ಪ ಈ ಮನೆಯವ್ರು ಎಲ್ಲೋದಂತ ಗೊತ್ತಾ ನಿನಗೆ? ಸರ್ ಎಲ್ಲರೂ ಸೌದತ್ತಿಲಿ ಪವಿತ್ರ ಹೆಸರಲ್ಲಿ ಪೂಜೆ ಇದೆ ಅಂತ ಬೆಳಗ್ಗೆನೇ ಹೋದ್ರು ಸರ್. ಇನ್ನೂ ಬಂದಿಲ್ಲ ಅನ್ಸುತ್ತೆ. ಏನಕ್ಕೆ ಸರ್? ಏನಿಲ್ಲ. ಹೇಯ್ ಯಾಕೋ ಸುಳ್ಳು ಹೇಳ್ತೀಯಾ? ಈಗ ತಾನೇ ಮನೆ ಪವಿತ್ರ ನೇಣು ಹಾಕೊಂಡು ಸತ್ತಿದ್ದನ್ನ ನಾನೇ ನೋಡಿದ್ದೀನಿ. ಮುಚ್ಕೊಂಡು ನಿಂತ್ಕೊಳ್ಳ. ನೀವು ಹೇಳ್ತಾ ಇರೋದು ನಿಜನೇನ್ರಿ? ಹೌದು ಸರ್. ಬೆಳಿಗ್ಗೆನೇ ಬ್ಯಾಗ್ ಸಮೇತ ಬೀಗ್ತಿ ನನ್ನ ಕೈಲೇ ಕೊಟ್ಬಿಟ್ಟು ಹೋದ್ರು ಸರ್. ಯಾಕೆ ಸರ್ ಏನಾದರೂ? ಹಾಗೇನಿಲ್ಲ. ನೀವಿನ್ ನೋಡಿ. ನಾನು ಮೊದಲೇ ಹೇಳಿದ್ದೆ ಇದೇ ಕೊನೆ ಅಂತ. ಮತ್ತೆ ನಿನ್ನ ಆಟ ಶುರು ಮಾಡ್ಕೊಂಡ್ಯಾ? ಏನಂತ ತಿಳ್ಕೊಂಡಿದ್ಯಾ ನನ್ನ? ರಿಪೋರ್ಟರ್ ಅಂತ ಮರ್ಯಾದೆ ಕೊಟ್ಟಷ್ಟು ನಿಂದು ಅತಿ ಆಯ್ತು. ನಡೆಯ ಸ್ಟೇಷನ್ಗೆ. ನಾನು ಯಾಕೆ ಬರಬೇಕು? ನಾನೇನು ತಪ್ಪು ಮಾಡಿದ್ದೀನಿ ಅಂತ ಬರಬೇಕು? ಮರ್ಯಾದೆಯಿಂದ ಕಡಿದ್ರೆ ನನ್ನ ಮಾತು ಕೇಳಲ್ಲ ನೀನು. ನಿನಗೆ ನನ್ನ ಭಾಷೆನೇ ಸರಿ ಅನ್ಸುತ್ತೆ. ಹಿಡ್ದಿರೋ ಹುಚ್ಚು ಬಿಡೋವರೆಗೂ ಸ್ಟೇಷನಲ್ಲಿ ಕೂಡ ಹಾಕ್ತೀನಿ. ನಡೆಯ ಸ್ಟೇಷನ್ಗೆ. ಯಾರಿಗ್ರಿ ಹುಚ್ಚು? ಒಬ್ಬ ರಿಪೋರ್ಟರ್ ಮೇಲೆ ಕೈ ಮಾಡ್ತೀರಾ? ನಾವು ರಿಪೋರ್ಟರ್ ಮೇಲೆ ಕೈ ಮಾಡೋದಿಲ್ಲ. ನಿನ್ನಂಥ ಲೂಸ್ಗಳ ಮೇಲೆ ಕೈಯೂ ಮಾಡ್ತೀವಿ, ಕಾಲು ಮಾಡ್ತೀವಿ. ರೇ ನನ್ನ ಮೇಲೆ ಕೈ ಮಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇದಿರಲ್ಲ. ಎತ್ತಾಕೊಂಬರ್ರಿ ಸ್ಟೇಷನ್ಗೆ. ಬಿಡ್ರೆ ಬಿಡ್ರಿ, ಯಾರೇನು ತಪ್ಪು ಮಾಡಿಲ್ಲ. ಬಿಡ್ರೆ ಬಿಡ್ರೆ. ಅವನಿಗಂತೂ ಬುದ್ಧಿ ಇಲ್ಲ, ಮಾಡೋಕೆ ಬೇರೆ ಕೆಲಸ ಇಲ್ಲ. ಏನು ಕಡ್ದು ಕಟ್ಟು ಹಾಕೋಕೆ ಅಲ್ಲಿಗೆ ಹೋಗಿದ್ದಾನೆ? ಅದ್ಯಾರೋ ಮದುವೆಗೆ ಮುಂಚೆನೆ ಬಸ್ರಾದ ಹುಡುಗಿನ ಕರ್ಕೊಂಡು ಬಂದು ನನ್ನ ಮಗನಿಗೆ ಕಟ್ತಾನಂತೆ. ಹೆತ್ತು ಮಗು ಸತ್ತು ಈಗ ಯಾರ ಹೋಟೆಲ್ ಹುಟ್ಟಿದ್ಯೋ ಏನೋ. ಅಮ್ಮ ನನ್ನ ಪಾಪು. ಈ ರಂಗನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿನ್ನ ಮಗು ಹುಟ್ಟಿದ ಕೂಡಲೇ ಸತ್ತೋಯ್ತು. ಅಮ್ಮ 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 ನನ್ನ ಪಾಪು. ಪಾಪು
ಬೇಕು. ನಿಮ್ಮಮ್ಮ ಇಲ್ಲೇ ಇದೆ ಕಂದ. ನೀನೆಲ್ಲಿದ್ಯಾ? ಶಾಲಿನಿ, ಏನಿದು ಹುಚ್ಚಾಟ? ಇದು ನಮ್ಮ ಅಬ್ಬಾಜ್ ಪುಟ್ಟವನಾಗಿದ್ದಾಗ ತೆಗ್ಸಿದ ಫೋಟೋ. ಮಧ್ಯರಾತ್ರಿಲೆದ್ದು ಈ ಫೋಟೋನ ಇಟ್ಕೊಂಡು ಮುದ್ದಾಡ್ತಾ ಇದೆಯಲ್ಲ, ಏನಾಗಿದೆ ನಿಂಗೆ? ಅಮ್ಮ, ನನ್ನ ಮಗು. ಹುಚ್ಚುಡ್ಗಿ ಕಣೆ ನೀನು. ಗಂಡನ ಊರಿಗೆ ಕಳಿಸ್ಬಿಟ್ಟು ಪಾಪು ಮಗು ಅಂತಂದ್ರೆ ಅದೇನು ದಿನಸಿ ಅಂಗಡಿಲಿ ಸಿಗೋ ವಸ್ತುನಾ? ನಂಗೆ ಮಗು ಬೇಕು, ನನ್ನ ಮಗು. ಹೌದು, ನಿನ್ನ ಮಗುನೇ. ಸರಿ, ಪುಟಾಣಿ ಬರಲಿ, ಅವನಿಗೆ ಹೇಳಿ ಆದಷ್ಟು ಬೇಗ ನಿಂಗೊಂದು ಪುಟಾಣಿ ಕೊಡು ಅಂತ ಹೇಳ್ತೀನಿ, ಆಯ್ತಾ? ಹೌದು ಶಾಲಿನಿ, ನನಗೆ ಗೊತ್ತು ಪುಟಾಣಿ ಈಗಲೇ ಮಗು ಬೇಡ ಅಂತ ಹೇಳ್ತಿದ್ದಾನೆ ಅಂತ. ನಾನು ಅವನಿಗೆ ಬೈದು ಬುದ್ಧಿ ಹೇಳ್ತೀನಿ. ಇನ್ನೊಂದು ವರ್ಷದಲ್ಲಿ ಈ ಮನೇಲಿ ತೊಟ್ಲು ತೂಗಬೇಕು, ಹಾಗೆ ಮಾಡಿಸ್ತೀನಿ. ಈ ಮನೆಗೆ ಒಂದು ಹೊಸ ಪುಟ್ಟ ಜೀವ ಬೇಕು ಅಂತ ಅವನಿಗೆ ಹೇಳ್ತೀನಿ, ಆಯ್ತಾ? ಅಮ್ಮ, ನಿಜವಾಗ್ಲೂ ಈ ಮನೆಗೆ ನನ್ನ ಮಗು ಬರುತ್ತಾ? ಖಂಡಿತ ಬರುತ್ತೆ. ನೀನೇ ಹೆರೋ ಅಂತ ಒಂದು ಮುದ್ದಾದ ಗೊಂಬೆ ಅಂತ ಮಗು. ಆ ಮಗುಗೆ ಮುದ್ದಾದ ಹೆಸರಿಟ್ಟು ಮುದ್ದಾಡಿ ಅದನ್ನ ಎತ್ತಿ ಆಡಿಸಿ ನಗಿಸಿ ನಾವೆಲ್ಲ ಖುಷಿ ಪಡೋವಂಥ ಕಾಲ ಬಂದೇ ಬರುತ್ತೆ. ಏನೂ ಯೋಚನೆ ಮಾಡಬೇಡ, ಈಗ ಮಲಕ್ಕೋ. ದಿನ ಕಾಡ್ದೇ ಇರೋ ಮಗು ನನ್ನ ಅಮ್ಮ ಅಮ್ಮ ಅಂತ ಕೂಗ್ದಾಗಾಯ್ತು. ಇಷ್ಟೊಂದು ಕಾಡ್ತಾ ಇದೆ ಅಂದರೆ ನನ್ನ ಮಗು ಇಲ್ಲೇ ಎಲ್ಲೋ ಇದೆ. ಹಲೋ, ಹಲೋ, ಹೌದಾ? ನೋಡಿ ಸರ್, ಅವನೇನು ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವನ ಮೈ ಮೇಲೆ ಒಂದು ಪೆಟ್ಟು ಕೂಡ ಬೀಳ್ಕೂಡ್ದು. ನಾನು ಈಗಲೇ ಬರ್ತಾ ಇದ್ದೀನಿ. ಹಾಂ, ಯಾಕಂಕಲ್, ಏನಾಯ್ತು? ಪೊಲೀಸ್ನವರು ಅಭಯ್ನ ಅರೆಸ್ಟ್ ಮಾಡಿದಾರಂತೆ ಕಣಮ್ಮ. ಏನು? ಏನಾಯ್ತು? ಯಾಕಂತೆ? ಅಭಯ್ ಹುಡ್ಕೊಂಡು ಹೊರಟಿರೋದು ಯಾವುದೋ ಸಂಬಂಧ ಇಲ್ಲದೆ ಇರೋ ಪವಿತ್ರ. ಅವನು ಯಾರು ಹುಡ್ಕೊಂಡು ಹೋಗ್ತಿದ್ದಾನೋ ಅವರೆಲ್ಲ ಮನೆ ಜಾಗ ಖಾಲಿ ಮಾಡ್ಕೊಂಡು ಹೊರಟೋಗಿದ್ದಾರೆ. ಈ ಪವಿತ್ರಗಳಿಂದಾನೇ ಇವನಿಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆ. ಎಲ್ಲ ವಿಷಯ ಗೊತ್ತಿರೋ ನಾನು ಇವಾಗ ಏನು ಮಾಡ್ತಾ ಇಲ್ಲ. ವಿರೋಧ ಪಕ್ಷದವ್ರಿಗಂತೂ ಇದ್ರ ಬಗ್ಗೆ ಐಡಿಯಾ ಕೂಡ ಇಲ್ಲ.
ಒಂದೇ ಸಮ ಅಭಯಕ್ಕೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾನೆ ಇದೆ. ಓಕೆ, ಹೇಗೋ ಏನೋ ಯಾರಿಂದನೋ ನನಗೆ ಸಹಾಯ ಆಗ್ತಾ ಇದೆ. ಒಟ್ಟಿನಲ್ಲಿ ಸದ್ಯದಲ್ಲೇ ಅಭಯನ ದೊಡ್ಡ ಸೋಲ್ನ ನಾನು ಕಾಣ್ತೀನಿ. ಯಾಕೆ ಸರ್ ಹೊಡಿತಾ ಇದ್ದೀರಾ? ತಪ್ಪು ಮಾಡ್ತಾ ಇದ್ದೀರಾ ನೀವು. ಯಾಕ ಹೇಳ್ತೀನಿ ಇರು. ಇದೇನಿದು? ನನ್ನನ್ನೇನು ಹುಚ್ಚ ಅನ್ಕೊಂಡಿದ್ದೀರಾ? ಎತ್ರಿಕಾಯಿನ ಪೊಲೀಸ್ನವರು ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದ್ರೆ ಯಾಕ್ರಿ ಮುನಿಯಪ್ಪನವ್ರೆ, ನೀವು ಚೆನ್ನಾಗಿ ನೋಡ್ಕೊತಾ ಇಲ್ವಂತ? ನಿಮ್ಮ ಟ್ರೀಟ್ಮೆಂಟ್ ಇಷ್ಟ ಆಗಿಲ್ಲ ಅಂತ ಕಾಣುತ್ತೆ ಅವನಿಗೆ. ಬೇರೆ ಟ್ರೀಟ್ಮೆಂಟ್ ಕೊಡ್ರಿ, ಬಟ್ಟೆ ಬಿಚ್ಚಿ ಉಲ್ಟಾ ಉಲ್ಟಾ ನೇತಾಕ್ಬಿಡ್ತೀನಿ ನಾನು ಮಗನೇ ಬಂದ್ರೆ. ಬೇಡ ಸರ್, ಇದು ತುಂಬಾನೇ ಅತಿ ಆಯ್ತು. FIR ಫೈಲ್ ಮಾಡದೆ ಅಕ್ಯೂಸ್ನ ಈ ಥರ ಟ್ರೀಟ್ ಮಾಡೋದು ತಪ್ಪು. ಸುಮ್ಮನೆ ಬಿಟ್ರೆ ಸರ್, ಹೇಳ್ತಾ ಇದ್ದೀನಿ. ರೇ ಮುನಿಯಪ್ಪ, ಏನು ಹರಿಕತೆ ಕೇಳ್ತಾ ಇದ್ರ ಒಂದು? ನಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಳ್ಕೊಡ್ತಾನೆ. ಬಿಚ್ಚಿರಿ ಅವ್ನ ಬಟ್ಟೆನ, ಅದು ಏನಾಗುತ್ತೋ ನಾವು ನೋಡ್ಕೊಳ್ಳೋಣ. ಸುಮ್ಮನೆ ಬಿಡಿ ಸರ್, ಬಿಟ್ರೆ ಸರಿ ಸರ್, ಬಿಡಿ ಸರ್. ಸರ್, ಇಲ್ಲಿ ಅಭಯ್ ಅಂತ. ಮೊದಲು ನೀವೇನಂತ ಹೇಳಿ. ನಾನು ಅಭಯ್ ತಂದೆ ರಾಜಶೇಖರ್ ಅಂತ. ಓ, ಆ ಮೆಂಟಲ್ ಅಪ್ಪ ನೀವೇನೋ? ಮೈಂಡ್ ಯುವರ್ ಲ್ಯಾಂಗ್ವೇಜ್ ಇನ್ಸ್ಪೆಕ್ಟರ್. ಯಾರು ನಿಮ್ಗೆ ಹೇಳಿದ್ದವನು ಹುಚ್ಚು ಅಂತ? ಡ್ಯಾಡ್ ನನ್ನ ಬಿಡಿಸಿ ಡ್ಯಾಡ್. ಇವರೆಲ್ಲ ಸೇರ್ಕೊಂಡು ಅಭಯ್, ಅಭಯ್ ನಿನಗೇನು ಆಗಲ್ಲ. ಏಯ್ ನಿಲ್ಲಿಸಿ, ಬಂದ್ರೆ ಆಚೆಗೆ. ನೋಡಿ, ನನ್ನ ಮಗ ನೀವು ಅಂದ್ಕೊಂಡಿರೋ ಹಾಗೆ ಹುಚ್ಚ ಅಲ್ಲ. ಅವನೊಬ್ಬ ಜವಾಬ್ದಾರಿಯುತ ರಿಪೋರ್ಟರು. CM ರಂಜಿತ್ ಕುಮಾರ್ಗೆ ಸವಾಲು ಹಾಕಿರೋ ಪ್ರಾಮಾಣಿಕ ಧೈರ್ಯಶಾಲಿ ಅಂತವನ್ನ ಅರೆಸ್ಟ್ ಮಾಡಿದ್ದೀರಾ. ಅದು ಕಾರಣನೇ ಇಲ್ಲದೆ ನನ್ನ ಮಗನ್ನ ಯಾಕೆ ಅರೆಸ್ಟ್ ಮಾಡಿದಿರಿ? ಬಿಡಿ ಅವನ್ನ. ರೀ ಯಜಮಾನ್ರೆ, ನಿಮ್ಮ ಮಗ ಏನು ಮಾಡಿದಾನೆ ಅಂತ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರಾ. ನಮ್ಗೇನು ಬೇರೆ ಕೆಲಸ ಇಲ್ವೇನ್ರಿ? ಸಿಕ್ಕಿದ್ದವನ್ನೆಲ್ಲ ತಗೊಂಬಂದು ಒಳಗಾಕೋದಕ್ಕೆ. 3 ದಿನದಿಂದ ಆ ಪವಿತ್ರ ಅಲ್ಲೋಡೋದ್ಲು, ಈ ಪವಿತ್ರನ ಯಾರೋ ಬಲಿ ಕೊಟ್ಟರು, ಈ ಪವಿತ್ರನ ಯಾರೋ ನೇಣು ಹಾಕೊಂಡ್ರು ಅಂತ ಹೇಳ್ಬಿಟ್ಟು ನಮ್ಮ ತಲೆ ತಿನ್ನೋದಲ್ಲದೆ ನನ್ನ ಮೇಲೇನೆ ಕೈ ಮಾಡಕ್ಕೆ ಬರ್ತಾನೆ. ಅದು ಒಬ್ಬ ಡ್ಯೂಟಿ ಮೇಲೆ ಇರೋ ಪೊಲೀಸ್ ಆಫೀಸರ್ ಮೇಲೆ. ಪೊಲೀಸ್ನವರು ಅಂದರೆ ಮಲಗಿರೋನು ಬೆಚ್ಚ ಬಿದ್ದು ಬಿಡಬೇಕು, ಹಾಗೆ ಮಾಡ್ತೀನಿ ಅವನ್ನ. ಏನು ನನ್ನ ಜೊತೆನೆ ಆಟ ಆಡ್ತಾನ ಅವನು? ನೋಡಿ, ಅವನು ತಪ್ಪು ಮಾಡಿರಲ್ಲ. ಒಂದು ವೇಳೆ ನಿಮ್ಮ ಮೇಲೆ ಕೈ ಮಾಡಿದಾನೆ ಅಂತ ಆದರೆ ಅದು ನಿಮ್ಮ ತಪ್ಪಿಂದಾಗಿರುತ್ತೆ. ಸುಮ್ಮನೆ ಬಿಟ್ಟು ಕಳಿಸಿ ಅವನ್ನ. ಆಗಲ್ಲ ಕಣ್ರೆ, ನೀವು ಹೀಗೆ ಮಾತಾಡಿದ್ರೆ ನಿಮ್ಮನ್ನು ಒದ್ದೊಳಗಾಕ್ಬೇಕಾಗುತ್ತೆ. ಪೊಲೀಸ್ನವರು ಅಂದರೆ ಮಲಗಿರೋನು ಬೆಚ್ಚ ಬಿದ್ದು ಬಿಡಬೇಕು, ಹಾಗೆ ಮಾಡ್ತೀನಿ ಅವನ್ನ. ಏನು ನನ್ನ ಜೊತೆನೆ ಆಟ ಆಡ್ತಾನ ಅವನು? ನೋಡಿ, ಅವನು ತಪ್ಪು ಮಾಡಿರಲ್ಲ. ಒಂದು ವೇಳೆ ನಿಮ್ಮ ಮೇಲೆ ಕೈ ಮಾಡಿದಾನೆ ಅಂತ ಆದರೆ ಅದು ನಿಮ್ಮ ತಪ್ಪಿಂದಾಗಿರುತ್ತೆ. ಸುಮ್ಮನೆ ಬಿಟ್ಟು ಕಳಿಸಿ ಅವನ್ನ. ಆಗಲ್ಲ ಕಣ್ರೆ, ನೀವು ಹೀಗೆ ಮಾತಾಡಿದ್ರೆ ನಿಮ್ಮನ್ನು ಒದ್ದೊಳಗಾಕ್ಬೇಕಾಗುತ್ತೆ. ಏನೋ ವಯಸ್ಸಲ್ಲಿ ಹಿರಿಯರು ಅಂತ ಸುಮ್ಮನೆ ಇದ್ದೀನಿ. ಮೊದಲು ಇಲ್ಲಿಂದ ಹೊರಡ್ರಿ. ಓಹೋ, ಐಶಿ, ನನ್ನ ವಯಸ್ಸನ್ನು ನೋಡದೆ ನನ್ನನ್ನು ಒಳಗೆ ಹಾಕ್ತೀರಾ? ಅದಕ್ಕಿಂತ ಮುಂಚೆ ಒಂದೇ ಒಂದು ಫೋನ್ ಮಾಡ್ತೀನಿ. ಮಾತಾಡಿ. ಹಾಂ ಸರ್. ಸರ್ ನಮಸ್ಕಾರ ಸರ್. ಓಕೆ ಸರ್, ಸರಿ ಸರ್, ಆಯಿತು ಸರ್. ಸರ್ ಈಗಲೇ ಬಿಟ್ಟು ಕಳಿಸ್ತೀನಿ ಸರ್. ರೀ ಕಾನ್ಸ್ಟೇಬಲ್, ಅವ್ರನ್ನ ಬಿಟ್ಟು ಕಳಿಸ್ರಿ. ಸರ್ ಸಾರಿ ಸರ್, ನೀವು ನಮ್ಮ ಸಾಹೇಬರಿಗೆ ತುಂಬ ಬೇಕಾದವರು ಅಂತ ನಮಗೆ ಗೊತ್ತಾಗಲಿಲ್ಲ ಸರ್. ಅಭಯ್, ನಾನಿದ್ದೇನೆ. ಇನ್ನು ಮುಂದೇನಾದರೂ ಅರೆಸ್ಟ್ ಮಾಡೋಕ್ಕೆ ಮುಂಚೆ ಯಾರನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಮಾಡಿ. ಹುಷಾರ್.